ನಮಸ್ಕಾರ. ಇವತ್ತು ನಾನು ಬಾಡಿ ಮತ್ತು ಫೇಸ್ ಹೇಗೆ ಡಿಟಾಕ್ಸಿಫೈ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಕೆಲವು ಡೈಲಿ ರೋಟೀನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ನಮ್ಮ ಬಾಡಿಗೆ 8 ಅವರ್ಸ್ ಸ್ಲೀಪ್ ಅಗತ್ಯ ಇರುತ್ತೆ. ನಾವು ಯಾವಾಗ ಬೆಳಗ್ಗೆ 8 ಅವರ್ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳ್ತೀವಿ, ನಮ್ಮ ಮುಖ ಮತ್ತು ಬಾಡಿ ಎರಡೂ ಫ್ರೆಶ್ ಆಗಿರುತ್ತೆ. ಅದು ನಮ್ಮ ಮುಖದಲ್ಲಿ ಗ್ಲೋ ಕಾಣಿಸುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಆಯಿಲ್ ಪುಲ್ಲಿಂಗ್ ಮಾಡಬೇಕಾಗತ್ತೆ. ಆಯಿಲ್ ಪುಲ್ಲಿಂಗ್ ಅಂದರೆ ಕೊಬ್ಬರಿ ಎಣ್ಣೆನ ಬಾಯಲ್ಲಿ ಹಾಕಿ ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬೇಕಾಗತ್ತೆ. 1 ರಿಂದ 3 ನಿಮಿಷ ನಾವು ಬಾಯಲ್ಲಿ ಸ್ಕ್ರಿಲ್ ಮಾಡಿದಾಗ ಮುಖದಲ್ಲಿ ಇರುವಂಥ ವ್ರಿಂಕಲ್ಸ್ ಮತ್ತು ಹಲ್ಲಿನ ಪ್ರಾಬ್ಲಮ್ ಆಗಿರಲಿ, ಒಸಡು ಪ್ರಾಬ್ಲಮ್ ಆಗಿರಲಿ ಎಲ್ಲ ಸಾಲ್ವ್ ಆಗುತ್ತೆ. ಅದಾದಮೇಲೆ ನೀವು ಮಾಮೂಲಿ ಬ್ರಷ್ ಮಾಡ್ಕೋಬೋದು. ಇದಾದಮೇಲೆ ಸೋಕ್ಡ್ ಆಲ್ಮಂಡ್ಸ್ ಅಂತ ಹೇಳ್ತೀವಿ, ಅಂದರೆ ರಾತ್ರಿನೇ ನೆನೆಸಿಟ್ಟಿರೋ ಬಾದಾಮಿನ ನಾವು ಸೇವಿಸಬೇಕಾಗತ್ತೆ. ಇದನ್ನು ನಾವು ಸೇವಿಸ್ತಾ ಬಂದರೆ ನಮ್ಮ ಬಾಡಿಗೆ ಯಥೇಚ್ಛವಾಗಿ ವಿಟಮಿನ್ ಇ ನಮಗೆ ಸಿಗ್ತಾ ಹೋಗುತ್ತೆ. ಯಾವಾಗ ವಿಟಮಿನ್ ಇ ಸಿಗುತ್ತೆ, ಸ್ಕಿನ್ ಎಲಾಸ್ಟಿಸಿಟಿ, ಪೋರಸಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಇದು ಓವರಾಲ್ ಹೇರ್ ಮತ್ತು ಸ್ಕಿನ್ ಎರಡಕ್ಕೂ ಒಳ್ಳೆಯದು. ಇದು ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರೂ ಮಾಡ್ಕೋಬೋದು. ಯಾಕಂದರೆ ಸ್ಕಿನ್ ಆ್ಯಂಡ್ ಹೇರ್ ಎಲ್ಲರಿಗೂ ಮುಖ್ಯ ಆಗಿರುತ್ತೆ. ಎಲ್ರಿಗೂ ಗ್ಲೋ ಬೇಕಾಗಿರುತ್ತೆ, ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇರೋದ್ರಿಂದ ಇದು ಯಾರು ಬೇಕಾದರೂ ಮಾಡ್ಕೋಬೋದು. ಮತ್ತು ರಾತ್ರಿನೇ ನಾವು ಈ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಲಿನಲ್ಲಿ ಅಥವಾ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಡ್ರೈ ಫ್ರೂಟ್ಸ್ ಜ್ಯೂಸ್ ತೊಗೊಳ್ಳೋದು ಒಳ್ಳೆಯದು. ಅದ್ರ ಜೊತೆಗೆ ನಾವು ABC ಜ್ಯೂಸ್ ಅಂತ ಹೇಳ್ತೀವಿ, ಇವಾಗ ಎಲ್ಲ ಕಡೆ ಫೇಮಸ್ ಆಗಿದೆ. ಅಂದರೆ ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್, ಅದ್ರ ಜೊತೆ ಸ್ವಲ್ಪ ಆಮ್ಲ ಮತ್ತು ಶುಂಠಿನ ಸೇರಿಸಿ ನಾವು ಆ ಜ್ಯೂಸನ್ನ ತಗೊಳ್ತಾ ಬಂದಾಗ ಸ್ಕಿನ್ ಮತ್ತು ಹೇರ್ಗೆ ತುಂಬಾ ಒಳ್ಳೆಯದು ಮತ್ತು ತುಂಬ ಗ್ಲೋ ಕೂಡ ಬರ್ತಾ ಹೋಗುತ್ತೆ. ಮತ್ತು ನಾವೀಗ ಡಿಟಾಕ್ಸಿಫೈ ವಾಟರ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಅಷ್ಟೇ ಆಲ್ಕಲೈನ್ ವಾಟರ್ ಅಂತಲೇ ಫೇಮಸ್ ಆಗಿದೆ. ಇದು ಹೇಗೆ ಅಂದರೆ, ಒಂದು ಸೌತೆಕಾಯಿನ ತೊಗೊಳ್ಬೇಕು. ಸೌತೆಕಾಯಿನ ತುರಿದು ಅಥವಾ ಕಟ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಒಂದು ನಿಂಬೆಹಣ್ಣು ಮತ್ತು ಒಂದು ಹಿಡಿಯಷ್ಟು ಪುದೀನ ಮತ್ತು ಒಂದು ಶುಂಠಿ, 1 ಇಂಚ್ ಶುಂಠಿನ 2 ಲೀಟ್ರ್ ನೀರಲ್ಲಿ ಹಾಕಿ ನಾವು ಡೈಲಿ ರಾತ್ರಿನೇ ಇನ್ಫ್ಯೂಸ್ ಮಾಡಿ ಇಡಬೇಕಾಗತ್ತೆ. ಬೆಳಗ್ಗೆ ಎದ್ದು ನಾವು ನೆಕ್ಸ್ಟ್ ಡೇ ಇದೇ ನೀರನ್ನ ಕುಡಿತಾ ಬಂದಾಗ ನಮ್ಮ ಬಾಡಿಲಿ ಇರೋ ಮೆಟಲ್ಸು ಮತ್ತು ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ನಮ್ಮ ಬಾಡಿಯಿಂದ ಹೋಗ್ತಾ ಬರುತ್ತೆ. ಇದು 1 ವಾರ ಮಾಡಿದಲ್ಲಿ ನಿಮ್ಮ ಸ್ಕಿನ್ಗೆ ಹೇಗೆ ಗ್ಲೋ ಕಾಣಿಸುತ್ತೆ ಮತ್ತು ನಿಮ್ಮ ಬಾಡಿಲಿ ಅನ್ವಾಂಟೆಡ್ ಥಿಂಗ್ಸ್ ಹೋದಾಗ ನಿಮ್ಮ ಮುಖದಲ್ಲಿ ಕಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಬಾಡಿ ವೆಯ್ಟ್ ಕೂಡ ನಿಮಗೆ ಲೂಸ್ ಆಗ್ತಾ ಬರ್ತೀರಾ. ಈ ಡಿಟಾಕ್ಸಿಫಿಕೇಷನ್ನಲ್ಲಿ ಇನ್ನೊಂದು ಹಂತ ನಮಗೆ ಲಿಂಫ್ಯಾಟಿಕ್ ಡ್ರೈನೇಜ್ ಮಸಾಜ್ ಅಂತ ನಾವು ಹೇಳ್ತೀವಿ. ಇದು ಏನು ಅಂದರೆ, ನಾವು ಲಿಂಫ್ಯಾಟಿಕ್ ಡ್ರೈನೇಜ್ ಮಸಾಜ್ ಮಾಡ್ಕೊಂಡಾಗ ನಮ್ಮ ಬಾಡಿಲಿ ಅಥವಾ ಮುಖದಲ್ಲಿ ಬೇಡದೇ ಇರೋವಂತಹ ಫ್ಯಾಟ್ ಏನೇ ಇರ್ಬೋದು, ಇದು ಕೆಲವು ಗ್ಲ್ಯಾಂಡ್ಸ್ ಮುಖಾಂತರ ಇದು ಆಚೆ ಹೋಗುತ್ತೆ. ಸೊ ಇದಕ್ಕೆ ಏನು ಮಾಡ್ಕೋಬೇಕಂದ್ರೆ, ನೀವು ರೋಸ್ ವಾಟರ್ ಮತ್ತು ಗೀ ಮತ್ತು ವಿಟಮಿನ್ ಇ ಆಯಿಲ್ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ನೀವು ಮುಖಕ್ಕೆ ಹಚ್ಕೊಂಡು ಮಸಾಜ್ ಮಾಡಬೇಕಾಗತ್ತೆ. ಅಂದರೆ ಯಾವಾಗಲೂ ನಾವು ಮಸಾಜ್ ಮಾಡಬೇಕಾದ್ರೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ಕೋಬೇಕಾಗತ್ತೆ. ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಿಕೊಂಡು ಇಲ್ಲಿ ಲಿಂಫ್ಯಾಟಿಕ್ ನೋಡಿರುತ್ತೆ, ಅದನ್ನು ನಾವು ಇದನ್ನು ಈ ಕಂಕಳವರೆಗೂ ತೊಗೊಂಬಂದು ನಾವು ಮುಖದ ಮೇಲಿಂದ ಮಸಾಜ್ ಮಾಡಿಕೊಂಡು ಅದನ್ನು ತೊಗೊಂಬಂದು ಇಲ್ಲಿಗೆ ಬಿಟ್ಟಾಗ ಎಲ್ಲ ಥರ ನಮ್ಮ ಮುಖದಲ್ಲಿರೋ ಸ್ವೆಟ್ಸ್ ಮುಖಾಂತರ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಆಚೆ ಹೋಗುತ್ತೆ. ಸೊ ಮುಖ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಲಿಂಫ್ಯಾಟಿಕ್ ಮಸಾಜ್ವರೆಗೂ ನಾವು ನಮ್ಮ ದೇಹ ಮತ್ತು ಮುಖ ಹೇಗೆ ಮಸಾಜ್ ಮಾಡಿಕೊಂಡು ನಾವು ಈ ಡಿಟಾಕ್ಸಿಫೈ ಮಾಡ್ಕೋಬೋದು ಅಂತ ನಾವು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಬಂದು ಡಾರ್ಕ್ ಸರ್ಕಲ್ಸ್ಗೆ ಏನು ಮಾಡ್ಬೋದು. ಇದು ಸಾಮಾನ್ಯವಾಗಿ ಗಂಡಸರು ಹೆಂಗಸರಲ್ಲಿ ಎಲ್ಲರಲ್ಲೂ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಇವಾಗ ನಮ್ಮಲ್ಲಿ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ. TV ನೋಡೋದಾಗಿರ್ಬೋದು, ಮೊಬೈಲ್ ನೋಡೋದಾಗಿರ್ಬೋದು, ಅಥವಾ ಕೆಲಸದ ಒತ್ತಡ ಇರ್ಬೋದು, ಸರಿಯಾದ ನಿದ್ರೆ ಇಲ್ಲದೆ ಇರ್ಬೋದು, ನಮಗೆ ಇವಾಗ ಡಾರ್ಕ್ ಸರ್ಕಲ್ ಅನ್ನೋದು ತುಂಬ ಪ್ರಾಬ್ಲಮ್ ಆಗಿ ಕಾಡ್ತಾ ಇದೆ. ಇದಕ್ಕೆ ನಾವು ಹೋಮ್ ರೆಮಿಡಿಯಾಗಿ ಏನು ಮಾಡ್ಬೋದು ಅಂದರೆ, ಹರಿತಾಕಿ ಅಂತ ನಾವು ಹೇಳ್ತೀವಿ. ಹರಿತಾಕಿನ ನಾವು ತೊಗೊಂಬಂದು ಹಾಲಲ್ಲಿ ಅಥವಾ ನೀರಲ್ಲಿ ತೇಯ್ದು ಡೈಲಿ ನಿದ್ದೆ ಮಾಡೋಕ್ಕೆ ಮುಂಚೆ ಇದನ್ನು ರಾತ್ರಿ ಹಚ್ಚಿ ಲೇಪನ ಮಾಡಿ ಮಲಗೋದ್ರಿಂದ ಇದು 1 ವಾರದಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಇದು ಕಣ್ಣಿಂದಾಯಿತು. ನೆಕ್ಸ್ಟ್ ಬಂದು ಲಿಪ್ ಸ್ಕ್ರಬ್ ಮನೇಲಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನಾನು ಇವಾಗ ಹೇಳ್ಕೊಡ್ತೀನಿ. ಲಿಪ್ ಸ್ಕ್ರಬ್ಗೆ ಇವಾಗ ನಾವು ಜಾಸ್ತಿ ಕಾಫಿ ಕುಡಿಯೋದ್ರಿಂದ ಅಥವಾ ಡಾರ್ಕ್ ಲಿಪ್ಸ್ಟಿಕ್ ಹಾಕೋದ್ರಿಂದ ಅಥವಾ ಗಂಡಸರಲ್ಲಿ ಸ್ಮೋಕ್ ಮಾಡೋದ್ರಿಂದ ಅಥವಾ ಅವ್ರಿಗೇನು ಸರಿಯಾದ ರೊಟೀನ್ ಇಲ್ಲದೆ ಇರೋದ್ರಿಂದ ಯಾರು ಜಾಸ್ತಿ ಲಿಪ್ ಕೇರ್ ಮಾಡದೇ ಇರೋದ್ರಿಂದ ಲಿಪ್ ಬೇಗ ಡಾರ್ಕ್ ಆಗುತ್ತೆ. ಲಿಪ್ ಡಾರ್ಕ್ ಆದಾಗ ತುಂಬ ಅಕ್ವರ್ಡಾಗಿ ಕಾಣಿಸುತ್ತೆ. ಸೊ ಅದನ್ನು ಹೇಗೆ ನಾವು ಲೈಟನ್ ಮಾಡ್ಕೋಬೋದು ಅಂತ ನೋಡೋಣ. ಇದು ಲಿಪ್ ಸ್ಕ್ರಬ್ಗೆ ನೀವು ಬ್ರೌನ್ ಶುಗರ್ ತೊಗೋಬೇಕಾಗತ್ತೆ, ಕೆಲವು ರೋಸ್ ಪೆಟಲ್ಸ್ ಮತ್ತು ಅದಕ್ಕೆ ಹನಿ ಮತ್ತು ಸ್ವಲ್ಪ ಲೆಮನ್
ಇದಿಷ್ಟು ಮಿಕ್ಸ್ ಮಾಡಿ ನಾವು ಒಂದು ಬೌಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದೇನು ಕೆಡೋದಿಲ್ಲ, ಒಂದು ವಾರದವರೆಗೂ ಬರುತ್ತೆ. ಇದನ್ನು ನಾವು ಬೆಳಗ್ಗೆ ಸ್ನಾನಕ್ಕೆ ಮುಂಚೆ ಸ್ಕ್ರಬ್ ಮಾಡ್ತಾ ಬಂದರೆ ನಮ್ಮ ಮುಖದ ಸುತ್ತ ಅಥವಾ ಬಾಯಿಯ ಸುತ್ತ ಏನು ಒಂದು ಕಪ್ಪು ಕಲೆ ಇದೆ ಅಥವಾ ತುಟಿ ಮೇಲೆ ಏನು ಕಪ್ಪು ಕಲೆ ಇದೆ ಇದು ಕ್ರಮೇಣ ಸರಿ ಹೋಗ್ತಾ ತುಟಿ ಪಿಂಕ್ ಆಗಿ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದುವರೆಗೂ ನಾವು ಬಾಡಿ ಡಿಟಾಕ್ಸಿಫಿಕೇಷನ್ ವರ್ಗೂ ನೋಡ್ಕೊಂಡ್ವಿ, ಮತ್ತು ಡಾರ್ಕ್ ಸರ್ಕಲ್ಲು ಈ ಎಪಿಸೋಡಲ್ಲಿ ನೋಡ್ಕೊಂಡ್ವಿ. ಮುಂದಿನ ಎಪಿಸೋಡಲ್ಲಿ ಹೇಗೆ ಬಾಡಿ ಸ್ಕ್ರಬ್ ಮಾಡ್ಬೋದು ಮತ್ತು ಬಾಡಿಯ ದುರ್ಗಂಧವನ್ನು ಹೇಗೆ ನಾಶ ಮಾಡ್ಬೋದು ಅಂತ ನಾವು ತಿಳ್ಕೊಳ್ಳೋಣ. ನಮಸ್ಕಾರ.